ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಸಹ ಬೆಳಗಾವಿ ಹತ್ರ ಇದ್ದೀವಿ. ಇಲ್ಲಿ ವಿಹಾನ್ ವುಡ್ ಪ್ರೆಸ್ ಆಯಿಲ್ ಮಿಲ್ನ ಮಾಲೀಕರಾದಂತಹ ಶ್ರೀ ರಾಮಕೃಷ್ಣ ವಂಟಮುರಿ ಅವರನ್ನು ಮಾತಾಡಿಸಿ, ಸೊ ಅವರು ಈ ಎಣ್ಣೆಗಾಣವನ್ನು ಯಾವಾಗ ಶುರು ಮಾಡಿದ್ರು, ಯಾಕೆ ಶುರು ಮಾಡಿದ್ರು, ಯಾವ್ಯಾವ ಎಣ್ಣೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಗೊತ್ತಾಗಿದೆ ಹೇಗಪ್ಪ ಅಂತಂದರೆ ಇವರು ಕೂಡ ಸ್ಟಾರ್ ಕಂಪ್ನಿಯವರದ್ದೇ ಎಣ್ಣೆ ವುಡ್ ಪ್ರೆಸ್ ಮಷೀನನ್ನು ಹಾಕ್ಕೊಂಡಿದ್ದಾರೆ. ಸೊ ಅದರ ಜೊತೆಗೆ ಇವರ ಅನುಭವ ಹೇಗಿದೆ ಅಂತ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್, ನಾವು ನಮಸ್ಕಾರ. ಸ್ಟಾರ್ ಇಂಡಸ್ಟ್ರಿಗೆ ಬಂದಿದ್ವಿ ಸರ್. ಅಲ್ಲಿರುವಂಥ ಯಂತ್ರೋಪಕರಣಗಳ ಬಗ್ಗೆ ಒಂದು ಮಾಹಿತಿಯನ್ನು ತಗೋತಾ ಇದ್ವಿ. ಅವರು ಎಲ್ಲ ಯಂತ್ರೋಪಕರಣಗಳ ಬಗ್ಗೆ ಯಾವ ರೀತಿ ಇಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ನಮ್ಮ ಯೂನಿಟ್ದು ಏನು ಸ್ಪೆಷಾಲಿಟಿ ಇದೆ ಅಂತ ಹೇಳ್ತಾ ಇದ್ರು. ಬೇಕಾದರೆ ನಮ್ಮಿಂದ ತೊಗೊಂಡು ಹೋಗಿರೋ ರೈತರನ್ನ ನೀವು ಒಂದು ಸಂದರ್ಶನ ಮಾಡಿದ್ರೆ ನಮ್ಮ ಯಂತ್ರೋಪಕರಣ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ನಿಮ್ಮ ಸಂದರ್ಶನ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ ಸರ್, ಅಥವಾ ಮಾಡ್ತಾ ಇದ್ದೀವಿ ಸರ್. ಈಗ ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆ. ಆ್ಯಕ್ಚುಲಿ ನಾನು ನಮ್ಮ ಫ್ಯಾಮ್ಲಿ ಇರೋದೆಲ್ಲ ಬಂಗಾರ ಕೆಲಸ ಮಾಡ್ತಿತ್ತು. ಈಗ ಬಂಗಾರ ಕೆಲಸನೂ ವರ್ಕ್ ಆಗಂಗಿಲ್ಲ ಅಂತನತ್ಲೆ ನಾ ಫುಡ್ ಡಿಪಾರ್ಟ್ಮೆಂಟ್ ಒಳಗೆ ಸೇರಿದೆ. ಹಾಂ ಸರ್. ಅಲ್ಲಿಯೂ ಪರ್ಮನೆಂಟ್ ಆಗ್ತದೆ ಅಂತ 15 ವರ್ಷ ಕೆಲಸ ಮಾಡಿದ್ರು, ಆದರೂ ಪರ್ಮನೆಂಟ್ ಆಗಲಿಲ್ಲ. 15 ವರ್ಷ ಮಾಡಿದರೆ? ಹಾಂ, 15 ವರ್ಷ ಮಾಡಿದೆ. ಆಮೇಲೆ ಪರ್ಮನೆಂಟ್ ಆಗಲಿಲ್ಲ ಅಂತನತ್ಲೆ ನಮ್ಮ ಮದರ್ ಅವರು ಅನಂತರು, ಏನು ಅಲ್ಲಿ ಪರ್ಮನೆಂಟ್ ಆಗಲ್ಲ, ಮತ್ತೆ ಏನು ಮಾಡ್ತೀಯ ಖಾಲಿ ಅಡ್ಡಾಡೋದು ಬದಲಿ ಏನಾರು ಒಂದು ಮಾಡಂತನಲ್ಲೇ ನನ್ನ ತಲೆಯಾಗ ಒಂದು ಬಂತು. ಎಲ್ಲರೂ ಕಡೆ ಆಯಿಲ್ ಕಂಟಿನ್ಯೂ ಬಿಸ್ನೆಸ್ಸು, ಆದರೆ ಇವರು ಫ್ಯಾಕ್ಟ್ರಿದವರು ಆಯಿಲ್ ಅಂದರೆ ಪ್ಯಾರಾಮೈಟ್ ಮತ್ತು ಇದು ಮಿಕ್ಸ್ ಮಾಡಿ ನಮಗೆ ಕೊಡ್ತಾ ಇದ್ದಾರೆ, ಅದು ಕಡಿಮೆ ರೇಟಲ್ಲಿ. ಅದರ ಸಲುವಾಗಿ ನಾನು ಈ ವುಡ್ ಪ್ರೆಸ್ ಆಯಿಲ್ ಅದನ್ನ ಮಾಡಬೇಕಂತ ಯೂಟ್ಯೂಬ್ ನೋಡಿ ನಾನು ಚಾಲೂ ಮಾಡಿದ್ದು. ಓಕೆ ಸರ್. ಈಗ ಮೊದಲ ಬಾರಿ ಈ ರೀತಿ ಒಂದು ಮಾಡ್ಬೇಕಂದಾಗ ಯೂಟ್ಯೂಬಲ್ಲಿ ನೋಡ್ಕೊಂಡ್ರಿ ಸರ್. ಆಮೇಲೆ ಹೆಂಗೆ ಬೇರೆ ಕಡೆ ನೋಡ್ಕೊಂಬಂದ್ರ, ರನ್ನಿಂಗ್ ಇರೋ ಮಷೀನ್ಸ್ ಎಲ್ಲ ನೋಡ್ಕೊಂಬಂದ್ರ? ಇಲ್ಲ, ನಾ ಆ್ಯಕ್ಚುಲಿ ನಾ ಇರೋದು ಬೆಳಗಾವಲ್ಲಿ. ನನಗೆ ಸ್ಟಾರ್ ಗೂಗಲ್ದಲ್ಲಿ ಹಾಕಿದ್ಲೆ ಯಾವ್ದು ನಿಯರೆಸ್ಟ್ ಪ್ಲೇಸ್ ಅಂತನತ್ಲೆ ನನಗೆ ಸ್ಟಾರ್ ಕಂಪ್ನಿ ಸಿಕ್ತು. ಅವ್ರ ಕಡೆ ಹೋದ್ನಿ. ಅವರು ನನಗೆ ಒಳ್ಳೆ ಗೈಡ್ಲೈನ್ಸ್ ಕೊಟ್ಟರು. 1 ಸತ ಅಲ್ಲ 4 ಸತ ನಾವು ಹೋಗಿ ಅವ್ರ ಕಡೆ ಗೈಡ್ಲೈನ್ಸ್ ತೊಗೊಂಡು ಆಮೇಲೆ ನಾ ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್. ಈಗ ಇದು ನೀವು ಸಬ್ಸಿಡಿ ಮೇಲೆ ಮಾಡಿದ್ದ ಹೇಗೆ? ಇಲ್ಲ, ಸಬ್ಸಿಡಿ ಏನಿಲ್ಲ. ಸಬ್ಸಿಡಿ ನಾ ಏನು ತಗೊಳ್ಳಿಲ್ಲ. ಅಂದರೆ ನಂದೇನು ಹೊಲ ಇಲ್ಲ ಅಂತನದ್ಲೆ ಸಬ್ಸಿಡಿ ಸಿಗಲಿಲ್ಲ ನನಗೆ. ಓಕೆ, ಹಂಗಾಗಿ ಫುಲ್ ಅಮೌಂಟಿಂದನೇ ಪರ್ಚೇಸ್ ಮಾಡಿದ್ದು. ಹಾಂ. ಓಕೆ. ಈಗ ನೀವು ಬೇರೆ ಕಡೆನೂ ನೋಡಿದ್ರಾ? ಬೆಣ್ಣೆಗಾಣದ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲಾದರೂ ಇರೋದು ಹೇಗೆ? ಸುತ್ತಮುತ್ತ ಅಂತಂದರೆ ನಮ್ಮ ಹಾವೇರಿಯಲ್ಲಿ ಗಾಣಗಳು ಇದ್ವು. ನಮ್ಮ ಮಮ್ಮಿರು ಮೊದ್ಲಿಂತ್ರ ಅಲ್ಲೇ ಯೂಸ್ ಮಾಡ್ತಿದ್ರು. ಅದ್ರ ಸಲುವಾಗಿ ಅಲ್ಲಿ ನೋಡಿದ್ದೆ. ಆಮೇಲೆ ಅಲ್ಲಿಂದ ಬಂದು ಸ್ಟಾರ್ ಕಂಪ್ನಿಯಲ್ಲಿ ಡೈರೆಕ್ಟ್ ಅಲ್ಲಿ ಇದೇ ಥರದ ಗಾಣ ನೋಡಿದ್ರ? ಇಲ್ಲ, ಎತ್ತಿನ ಗಾಣ. ಸರ್, ಈಗ ಆ ಎತ್ತಿನ ಗಾಣದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಆಗುತ್ತೆ ಸರ್? ಯಾಕೆ ಮೆಷಿನರೀಸಿಗೆ ಹೋದ್ರಿ? ಆ್ಯಕ್ಚುಲಿ ಅಂದರೆ ನಮಗೆ ಎತ್ತುಗಳಂತರೂ ಈಗಿನ ಈ ಟೈಮಲ್ಲಿ ಎತ್ತುಗಳಂತರೂ ಸಿಗೋದಿಲ್ಲ. ಅದ್ರ ಸಲುವಾಗಿ ನಾ ಏನು ಮಾಡಿದೆ, ಸ್ಟಾರ್ ಕಂಪ್ನಿದವ್ರ ಕಡೆ ಹೋದೆ. ಅವ್ರಂದ್ರು ಇಲ್ಲ, ಮೊದಲಿನ ಹಳೇ ಪದ್ಧತಿ ಒಳಗೆ ನಮ್ಮ ಕಲ್ಲು ಬರುತ್ತೆ, ಕೆಳಗಡೆ ಮ್ಯಾಗ ಕಟ್ಟಿಗೆ ಬರುತ್ತೆ, ನಿಮ್ಮ ಎತ್ತಿನ ಗಾಣದ ಗತೆ ಬರೀ ಕರೆಂಟ್ ಅಂತ ತಿರ್ಗಿಸ್ತೆ, ಸೇಮ್ ಅದೇ ಆಯಿಲ್ ಈ ಟೈಪ್ ಸಿಗುತ್ತೆ ಅಂತ. ಓಕೆ ಸರ್. ಈಗ ಫಸ್ಟ್ ನೀವು ಸ್ಟಾರ್ ಇಂಡಸ್ಟ್ರಿದು ಎಣ್ಣೆಗಾಣ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರಿ. ಅದಾದ್ಮೇಲೆ ನೀವು ಸ್ಟಾರ್ ಇಂಡಸ್ಟ್ರಿಗೆ ಹೋಗ್ತೀರಾ. ಹೋಗಿದಾದ್ಮೇಲೆ ನಿಮ್ಗೆ ಅಲ್ಲಿ ಏನೇನು ತೋರಿಸ್ತಾರೆ ಸರ್? ಅಂದ್ರೆ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮಷಿನರೀಸ್ ಇರ್ತಾವೆ ಸರ್, ಬೇರೆ ಬೇರೆ ಕೆಪಾಸಿಟಿದು, ಬೇರೆ ಬೇರೆ ಲೆವೆಲ್ದು. ಅದರಲ್ಲಿ ಅಂದ್ರೆ ಅವರು ಏನೇನು ನಿಮಗೆ ಪ್ರದರ್ಶನ ಮಾಡ್ತಾರೆ, ನೀವು ಹೇಗೆ ಚಾಯ್ಸ್ ಮಾಡ್ತೀರಾ ಅದನ್ನು? ನಂಗೆ ಅವರು ಹೇಳಿದ್ದು ಇದರಲ್ಲಿ 3-4 ಟೈಪ್ ಗಾಣ ಸಿಗುತ್ತೆ ಅವ್ರ ಕಡೆ. ನನಗೆ ನಮ್ಮ ಮದರ್ ಹೇಳ್ದಂಗೆ ನಾವು ಕೇಳ್ತೀವಿ. ಅದಕ್ಕೆ ನಾ ಏನಂದೆ, ಅಮ್ಮ ಈ ಟೈಪ್ ಇದೆ, ಕಬ್ಬಿಣದ್ದು ಗಾಣ ಇದೆ, ಮತ್ತು ಇದು ಗಾಣ ಇದೆ, ಯಾವ ತಗೊಳ್ಳೋಣ ಅಂತನಲ್ಲೇ ನಮ್ಮ ಮದರ್ ಸಜೆಸ್ಟ್ ಮಾಡಿದ್ರು. ಹಳೆ ಪದ್ಧತಿ ಒಳಗೆ ಕಲ್ಲು ತೆಳಗಿರುತ್ತೆ, ಮ್ಯಾಗ ಒಳ್ಳೆ ಕಡಿಗೆ ಇರುತ್ತೆ ಅಂತನತ್ಲೆ ಇದು ಪರ್ಚೇಸ್ ಮಾಡಿದ್ವಿ. ಓಕೆ, ಅಂದರೆ ಈ ಮಷಿನ್ ಓಕೆ ಸರಿ, ಆ ರೀಸನಿಗೆ ಇದು ಮಾಡಿದೆ ತಗೊಂಡ್ರಿ. ಇದು ಒಂಥರ ಎಸ್ಪೆಲ್ಲರ್ ಮಷೀನಿಗೂ ಇದಕ್ಕೂ ಏನು ನಿಮಗೆ ಡಿಫ್ರೆನ್ಸ್ ಅನ್ಸುತ್ತೆ ಸರ್? ಇದು ಎಕ್ಸ್ಪೆಲ್ಲರ್ ಮಷಿನ್ ಅಂತಂದ್ರೆ, ಯಾಕಂದ್ರೆ ಇದು ನಿಮ್ದು ಹಿಂಡಿ ಮೇಲ್ಗಡೆನೆ ಬರುತ್ತೆ. ಎಸ್ಪೆಲ್ಲರ್ ಮಷೀನ್ ಅಲ್ಲಿ ಎಣ್ಣೆ ಸಪ್ರೇಟ್,
ತೆಳಗಡೆ ಇದು ಬರುತ್ತೆ, ಹಾಂ ಅಂದ್ರೆ ಜಾಸ್ತಿ ಆರ್ಗ್ಯಾನಿಕ್ ಅಂತಂದು ಇದನ್ನೇ ಯೂಸ್ ಮಾಡ್ತಾರೆ. ಓಕೆ. ಅಂದರೆ ಇದು ನಿಮ್ಗೆ ಏನು ಕಾಸ್ಟ್ ಬಿತ್ತು ಸರ್ ಅವಾಗ ಸ್ಟಾರ್ಟಿಂಗ್? ಅವಾಗ ನಂಗೆ ತೊಗೊಂಡಾಗ ಮಿನಿಮಮ್ 250 ಮಟ ಇದು ಬಿತ್ತು. ಆಮೇಲೆ GST 120,000 GST ಬಿತ್ತು. ಓಕೆ. 270 ಒಳಗೆ ಇದು ಬಂತು. ಹಾಂ 270. ಓಕೆ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಇದು ಮಟೀರಿಯಲ್ ಎಲ್ಲ ಹೆಂಗೆ ಸರ್? ಇದೆಲ್ಲ ಏನೇನು ಭಾಗ ಇದೆ ಇದ್ರದ್ದು? ಇಲ್ಲಿ ಇದು ನನಗಂದ್ರೆ ಇದು ಫುಡ್ ಗ್ರೇಡ್ ಸ್ಟೇನ್ಲೆಸ್ ಇದು. ಆಮೇಲೆ ಇಲ್ಲಿ ಕಲ್ಗಿದೆ, ಇಲ್ಲಿ ಕಟ್ಟಿಗೆ ಇದೆ. ಆಮೇಲೆ ಹಿಂದ್ಗಡೆ 3 HP ಮೋಟರ್. ಓಕೆ. ಮತ್ತು ಮೇಂಟೆನೆನ್ಸ್ ಜಾಸ್ತಿ ಏನಿಲ್ಲ. ಸ್ಟಾರ್ಟಿಂಗ್ ನನ್ನ ಕಡೆ ಪೈಲ ಅವ್ರು ಬಂದು ನನಗೆ ಟ್ರೈನಿಂಗ್ ಕೊಟ್ಟು ಎಲ್ಲ ಕ್ಲಿಯರ್ ಮಾಡಿ ಇದು ಮಾಡಿ. ಓಕೆ. ಇವ್ರದ್ದು ಸ್ಟಾರ್ ಇಂಡಸ್ಟ್ರಿ ಅವ್ರದ್ದು ಸರ್ವಿಸ್ ಹೆಂಗಿದೆ ಸರ್? ಏನಾದ್ರು ಪ್ರಾಬ್ಲಮ್ ಆದ್ರೆ ಅಟೆಂಡ್ ಬರ್ತಾರ? ಬರ್ತಾರೆ. ಆದ್ರೆ ಒಂದಿನ ಮೊದಲೇ ಕಾಲ್ ಮಾಡ್ಬೇಕು ಅವ್ರಿಗೆ. ಓಕೆ.
ಒಂದಿನ ಕಾಲ್ ಮಾಡಿ ಈ ರೀತಿ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅವ್ರು ಬಂದು ಎಲ್ಲ ಬಂದು ಇದು ಮಾಡಿ ಹೋಗ್ತಾರೆ. ಓಕೆ ಸರ್, ಇನ್ಸ್ಟಾಲೇಷನ್ ಸ್ಟಾರ್ ಇಂಡಸ್ಟ್ರೀಸ್ ಅವರೇ ಬಂದು ಮಾಡಿಕೊಟ್ರ ಅಥವಾ ಬರೀ ಮಷೀನ್ ಅಷ್ಟೇ ಕೊಟ್ರ ಅವರು? ಇಲ್ಲ, ಬಂದು ಅವರೆಲ್ಲ ನಮಗೆ ಹೇಳ್ಕೊಟ್ಟು ಇನ್ಸ್ಟಾಲೇಷನ್ ಮಾಡಿಸ್ಕೊಡ್ತಾರ. ಆದ್ರೆ ಅವರು ಆ ಟೈಮ್ದಲ್ಲಿ ಬ್ಯುಸಿ ಇದ್ರ ಅಂತ ಅನಿಸ್ತೆ, ಅದಕ್ಕೆ ನಾನೇ ಇನ್ಸ್ಟಾಲೇಷನ್ ಮಾಡಿಸಿದ್ದೀನಿ. ಓಕೆ, ಯಾರಾದ್ರೂ ಮಾಡ್ಬೋದು ಇನ್ಸ್ಟಾಲೇಷನ್. ಹೆಂಗೆ ಅಲ್ಲಿಂದ ತೊಗೊಂಬಂದ್ರೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ? ಟ್ರಾನ್ಸ್ಪೋರ್ಟೇಷನ್ ಏನಿಲ್ಲ, ಸಣ್ಣ ಚಿಕ್ಕದು ಇದ್ರೊಳಗೆ ತೊಗೊಂಬಂದು ಹೇಗೆ ಮಾಡಿದ್ರಿ? ಈಗ ಆಲ್ರೆಡಿ ರೆಡಿ ಇತ್ತು ಸರ್ ಮನೆ ಇದೆಲ್ಲ? ಹಾ, ಇದು ರೆಡಿ ಇತ್ತು. ಇದು ಬಂದು ಈಗ ಹೆಂಗಿದ್ರು ನಿಮ್ 3 ಫೇಸ್ ಇದೆ. ಇದು KB ಇಂದ ಪರ್ಮಿಷನ್ ತಗೋಬೇಕಾ ಸರ್ ಮೊದಲು? ಹಾ, ಪರ್ಮಿಷನ್ ತಗೋಬೇಕು. ಎಷ್ಟು ಡಿಪಾಸಿಟ್ ಇಡ್ಬೇಕು ಸರ್ ಅಲ್ಲಿ? ಅವ್ರಿಗೆ 20,000 ಡಿಪಾಸಿಟ್ ಇಟ್ಟು ತಗೋಬೇಕಾಗುತ್ತೆ. ಓಕೆ, ಅವರು ಲೈನ್ ಎಳೆದು ನಿಮ್ಗೆ 3 ಫೇಸ್ ಮಾಡಿ ಕೊಡ್ತಾರೆ? ಹಾ, ಕೊಡ್ತಾರೆ. 4 days ಅಲ್ಲಿ ನಮಗೆ ಇದು ಮಾಡಿಕೊಡ್ತಾರೆ. ಓಕೆ, ಆಮೇಲೆ ಬಂದ್ಮೇಲೆ ಎಲ್ಲ ನೀವು ಇದಕ್ಕೆ ಮಷೀನಿಗೆ ಏನೇನ್ ಬೇಕು ಎಲ್ಲ ಅಟ್ಯಾಚ್ಮೆಂಟ್ಸ್ ಮಾಡಿರೋದು ನೀವು? ಅಟ್ಯಾಚಿಂಗ್ ಮಾಡಿ ಬರುತ್ತೆ, ರೆಡಿ ಬರುತ್ತೆ, ಬರೀ ಕನೆಕ್ಷನ್ ಅಷ್ಟೇ ಕೊಡೋ. ಕರೆಂಟ್ ಕನೆಕ್ಷನ್ ಅಷ್ಟೇ ಕೊಟ್ರಿ ನೀವು? ಓಕೆ ಸರ್, ಈಗ ಈ ಒಂದು ಮಷೀನಲ್ಲಿ ಯಾವ್ಯಾವ ಬೆಳೆಗಳನ್ನ ಮಾಡ್ತೀರಾ ಸರ್? ಹಾ, ಈ ಮಷೀನಲ್ಲಿ ನಾನು ಕೊಬ್ಬರಿ, ಅಂದ್ರೆ ಒಣ ಕೊಬ್ಬರಿ, ಆಮೇಲೆ ಶೇಂಗಾ, ಕುಸುಬಿ, ಸನ್ಫ್ಲವರ್, ಕರಿ ಎಳ್ಳು ಅದು ಮಾಡು. ಸರ್, ಯಾವ್ದು ರಿಕವರಿ ಪರ್ಸೆಂಟೇಜ್ ಹೆಂಗ್ ಬರುತ್ತೆ ಸರ್ ಇದರಲ್ಲಿ? ಶೇಂಗಾ ಹಾಕಿದ್ರೆ ಮಿನಿಮಮ್ 32% ಎಣ್ಣೆ ಬರುತ್ತೆ 1 kgಗೆ. ಆಮೇಲೆ ಅಂದ್ರೆ ಒಂದು 3 kg 3 kg ಶೇಂಗಾ ಹಾಕಿದ್ರೆ 1 kg ಎಣ್ಣೆ ಬರುತ್ತೆ. ಮತ್ತೆ ಸರ್ ಇದಕ್ಕೆ ಕೊಬ್ಬರಿಗೆ ನಾವು 2 kg ಕೊಬ್ಬರಿ ಹಾಕಿದ್ರೆ 1 kg ಎಣ್ಣೆ ಬರುತ್ತೆ. ಮತ್ತೆ ಹುಚ್ಚೆಳ್ಳು ಮತ್ತೆ ಸೂರ್ಯಕಾಂತಿ, ಆಮೇಲೆ ನಾವು ಇದು ಕುಸುಬಿ ನಾವು ಹಾಕಿದ್ರೆ ಮಿನಿಮಮ್ 5 kgಗೆ 1 ಲೀಟರ್ ಎಣ್ಣೆ ಬರುತ್ತೆ. ಸರ್, ಸನ್ಫ್ಲವರ್, ಸೂರ್ಯಕಾಂತಿ ಅದು ಸೇಮ್. ಓಕೆ ಸರ್, ಈಗ ಸನ್ಫ್ಲವರ್ ಆಗಲಿ ಮತ್ತೆ ನಿಮ್ಮ ಕುಸುಬಿ ಆಗಲಿ ಹಾರ್ಡ್ ಇರುತ್ತಲ್ಲ ಸರ್? ಅದು ಸೀಡ್ ಕೋಟಿಂಗು ಹಾರ್ಡ್ ಇರುತ್ತೆ, ಪ್ರೆಸ್ಸಿಂಗು ಹಾರ್ಡ್ ಇರುತ್ತೆ. ಅದಕ್ಕೇನಿಲ್ಲ, ಅಂದ್ರೆ ಇದು ಆ್ಯಕ್ಚುಲಿ ಶೇಂಗಾ ಮತ್ತೆ ಸನ್ಫ್ಲವರ್ ಎಲ್ಲ ಹೊಡಿಬೋದು, ಆದ್ರೆ ಕುಸುಬಿ ಸೀಡ್ಸ್ ಗಟ್ಟಿ ಇರುತ್ತೆ ಅಂತ ಸಲುವಾಗಿ ಆದ್ರೂ ಹೊಡಿತೇವೆ. ಅಂದ್ರೆ ಸ್ವಲ್ಪ ಎಣ್ಣೆ ಕಡಿಮೆ ಬರುತ್ತೆ. ಈಗ ಕೆಲವೊಂದ್ ಕಡೆ ನೋಡಿದ್ವಿ ಸರ್, ಈಗ ಕಟ್ಟಿಗೆದಿಂದ ಒಳಗಡೆ ಮಾಡಿದಾಗ ಜಾಸ್ತಿ ನಾವು ಈ ಕುಸುಬೆಯನ್ನು ಓಡಿಸಿದಾಗ ಅದು ಡ್ಯಾಮೇಜ್ ಆಗೋದು, ಅದನ್ನ ರೀಪ್ಲೇಸ್ ಮಾಡೋದು ಡ್ಯಾಮೇಜ್ ಆಗುತ್ತೆ. ನಾವು ಆಕ್ಚುಲಿ ಈಗ ಬೇರೆದವ್ರ ಕಡೆ ಅಂತ ಕುಸುಬಿ ತಗೊಂಡು ಒಡಿಸ್ಕೊಂಡು ಕಾಳು ಮಾಡ್ಕೊಂಡು ಬಂದು ಹಾಕ್ತೀವಿ. ಓಕೆ, ಬೇರೆ ಕಡೆಯಿಂದಾನೇ ಇದು ಮಾಡ್ಕೊಂಡು ಬರ್ತೀವಿ. ಹರಳಿಂದ ನೀವು ಸಪ್ರೇಟ್, ಅದು ಇದ್ರಲ್ಲಿ ಏನಾಗಲ್ಲ? ಏನಾಗಲ್ಲ. ಹರಳಿಂದ ಎಣ್ಣೆ ಏನಾಗಲ್ಲ. ಹರಳಿಂದ ಎಣ್ಣೆ ಇದ್ರಲ್ಲಿ ಮಾಡಲ್ಲ ನೀವು? ಮಾಡಲ್ಲ, ಬೇರೆ ಇದ್ರಲ್ಲಿ. ಕುಸುಬಿದಾದ್ರೆ ಬೇರೆ ಕಡೆಯಿಂದ ಒಡಿಸ್ಕೊಂಡು ಇಲ್ಲಿ ತಂದು ಹಾಕ್ತೀರಿ. ಓಕೆ ಸರ್, ಈಗ ಒಂದು ದಿವಸಕ್ಕೆ ನಿಮ್ದು ಮಷಿನ್ ವರ್ಷ ಪೂರ್ತಿ ರನ್ ಇರುತ್ತಲ್ಲ ಅದು? ವರ್ಷ ಪೂರ್ತಿ ರನ್. ದಿನಕ್ಕೆ ಎಷ್ಟು ತೆಗಿತೀರಾ ಸರ್ ಎಣ್ಣೆ? ಅದು ದಿವಸಕ್ಕೆ 1 ಅವರಲ್ಲಿ 2 ಬ್ಯಾಚ್ ಮಾಡ್ತಾರೆ. 1 ಅವರಲ್ಲಿ 2 ಬ್ಯಾಚ್. 1 ಬ್ಯಾಚ್ ಅಂದ್ರೆ ಎಷ್ಟು ಎಣ್ಣೆ ಹೊರಗೆ ಬರುತ್ತೆ? 1 ಬ್ಯಾಚ್ ಅಲ್ಲಿ ಅಂದ್ರೆ ಮಿನಿಮಮ್ 3-4 kg ಎಣ್ಣೆ ಬರುತ್ತೆ. ಓಕೆ, ಅಂದ್ರೆ ಡೈಲಿ ಒಂದು 6 ರಿಂದ 7 kg ಎಣ್ಣೆ ತೆಗಿತೀರಾ? ಇಲ್ಲ, ಮಿನಿಮಮ್ ದಿವಸಕ್ಕೆ ನಾವು 8 ಅವರ್ಸ್ ಅಲ್ಲಿ ಒಂದು 40 kg ಎಣ್ಣೆ ತೆಗಿತೀವಿ. ಓಕೆ, ಇದು ಒಳ್ಳೆ ಎಷ್ಟು ಕೆಪಾಸಿಟಿ ಇದೆ ಸರ್? ಇದು ಎಷ್ಟು ನೀವು ಹಾಕ್ತೀರಾ? 1 ಅವರಿಗೆ ಎಷ್ಟು ಬರುತ್ತೆ ಅಂತ? 1 ಅವರ್ಗೆ ನಾನು ಕಂಪ್ನಿದವ್ರು ಹೇಳಿದ್ರು 12 kg ಹಾಕಂತ, ಆದ್ರೆ ನಾ ಹಾಕೋದು 10 kg ಮಟ ಹಾಕ್ತೀನಿ. 10 kg ಮಟ ಹಾಕ್ತೀರಾ? 10 kg ನೀವು ಶೇಂಗಾ ಹಾಕಿದ್ರೆ ಎಷ್ಟು ಗಂಟೆಯಲ್ಲಿ ಎಣ್ಣೆ ರೆಡಿ ಆಗುತ್ತೆ ಸರ್? 30 minutes ಅಲ್ಲಿ ಎಣ್ಣೆ ಬರುತ್ತೆ. 30 minutes ಅಲ್ಲಿ ಎಣ್ಣೆ ಬರುತ್ತೆ ಸರ್. ಈಗ ಎಣ್ಣೆ ಒಂದ್ ಕಡೆ ಬರುತ್ತೆ, ಬಂದ್ಮೇಲೆ ಹಿಂಡಿದು ಅದು ಎಲ್ಲ ಹೆಂಗೆ ಸರ್ ತೆಗಿಯೋದು? ನಾವೀಗ ಶೇಂಗಾ ಈಗ ಹಾಕೊಂತ ಹೋದಾಗ ಅದು ಏನ್ ಎಣ್ಣೆ ಎಲ್ಲಾ ಬೆಳೆದು ನಿಲ್ತೆ, ನಿಂತ ಮೇಲೆ ಅದ್ರ ಹಿಂಡಿ ತೆಗಿತೇವಿ, ಮತ್ತೆ ಅದ್ರೊಳಗೆ ನಾವು ಶೇಂಗಾ ಹಾಕೊಂತೇವೆ. ಅದ್ರೊಳಗೆ ಹಿಂಡಿ ಅಂತೂ ಹಸಿದೆ ಅಂದ್ರೆ ಮಷಿನ್ ಒಟ್ಟೆ ಸ್ಟಾಪ್ ಮಾಡಲ್ಲ, ಕಂಟಿನ್ಯೂ ರನ್ ಆಗ್ತಿರ್ತದೆ. ರನ್ ಆಗುತ್ತೆ. ಓಕೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ
ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಇದು ಕರೆಂಟ್ ಕನ್ಸಂಪ್ಷನ್ ಯೂನಿಟ್ ಎಲ್ಲ ಹೆಂಗಿದೆ ಸರ್? ಇದು 1 ತಾಸಿಗೆ 2.5 ಯೂನಿಟ್ ಇದು ಬರುತ್ತೆ. ಓಕೆ, 20ರಿಂದ 22 ರೂಪಾಯಿ ಹೆಚ್ಚು ಕಡಿಮೆ ಕಾಸ್ಟ್ ಬರುತ್ತೆ 1 ಅವರಿಗೆ. ಓಕೆ, ಈಗ ಹಾಗಾದರೆ ಸರ್, ಈಗ ತಿಂಗಳಲ್ಲಿ ನೀವು ಎಷ್ಟು ಕರೆಂಟ್ ಬಿಲ್ ಕಟ್ತೀರಾ ಸರ್ ಇದಕ್ಕೆ? ನಮ್ಮದು ಒಂದು 4ರಿಂದ 5 ಸಾವಿರ ರೂಪಾಯಿ ಮಟ್ಟ ಹೋಗ್ತದೆ. 4ರಿಂದ 5 ಸಾವಿರ ಮಟ್ಟ ಹೋಗುತ್ತೆ. ಓಕೆ ಸರ್, ಈಗ ಆದಾಯ ಅಂತಂದಾಗ ಇದರಲ್ಲಿ ಎಷ್ಟು ಆದಾಯ ತೆಗಿತೀರಾ ಸರ್ ಇದು? ನಾವಂತರೂ ಆದಾಯ ಅಂತ ಈಗ 1 kg ಎಣ್ಣೆ ಹಾಕ್ತೀವಿ, 350 ತೊಗೊತೀವಿ. 1 kg ಶೇಂಗಾ ಎಣ್ಣೆಗೆ 350 ತೊಗೊತೀವಿ. ಕುಷ್ಬಿ ಎಣ್ಣೆಗೆ 370 ತೊಗೊತೀವಿ. ಆಮೇಲೆ ಸನ್ಫ್ಲವರ್ ಎಣ್ಣೆಗೆ 350ನೇ ತೊಗೊಂತೀವಿ. ಮತ್ತು ಕೊಬ್ಬರಿ ಎಣ್ಣೆ, ಈಗ ಕೊಬ್ಬರಿ ರೇಟ್ ಅಂತೂ ಜಂಪ್ ಆಗಿದೆ, ಅದಕ್ಕೆ 480 ರೂಪೀಸ್ ಪರ್ ಲೀಟರ್. ಓಕೆ ಸರ್, ಈಗ ಅದೇ ಎಷ್ಟು ಆದಾಯ ಮಾಡ್ತೀರಾ ಅಂತ? ಯಾಕಂದರೆ ನೀವು 2,50,000 ಕೊಟ್ಟು ಮಷಿನ್ ತೊಗೊಂಬಂದಿದ್ದೀರಾ, ತಿಂಗಳ 3ರಿಂದ 4 ಸಾವಿರ ಕರೆಂಟ್ ಬಿಲ್ ಕಟ್ತೀರಾ. ಇದು ಸ್ವಂತ ಇದನ್ನು? ಹಾಂ, ಸ್ವಂತ ಬಾಡಿಗೆ ಎಲ್ಲ? ಬಾಡಿಗೆ ಇಲ್ಲ. ಸೊ ಹಂಗಾದರೆ ಎಷ್ಟು ವರ್ಷದಲ್ಲಿ ರಿಕವರಿ ಆಗುತ್ತೆ ಸರ್ ಹಾಕಿರೋ ದುಡ್ಡು? ಆ್ಯಕ್ಚುಲಿ ಈಗ ನಮ್ದು ಆಲ್ಮೋಸ್ಟ್ ಅಲ್ಲ ಆಗಿದೆ ಅನ್ಸುತ್ತೆ. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಹಾಕಿ? 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. 1.5 ವರ್ಷದಲ್ಲಿ ದುಡ್ಡು ರಿಕವರಿ ಆಗಿದೆ. ಈಗ ಸರಿಯಾಗಿ ಮಾಡೋದಾದರೆ ಸರ್ ಎಷ್ಟು ಆದಾಯ ಮಾಡ್ಬೋದು ಸರ್ ಇದು? ಈ ರೀತಿ ಒಂದು ಮಷೀನ್ನ ಇಟ್ಕೊಂಡು ಮಾಡೋದಾದರೆ ಎಣ್ಣೆನ ತೆಗೆಯೋದು, ಈ ರೀತಿ ಮಷಿನ್ ಇಟ್ಕೊಂಡು ನೀವು ಮಾಡ್ಬೋದಂದ್ರೆ ಹಳ್ಳಿಯಲ್ಲೇ ಆದರೆ, ಈ ಸಿಟಿಯಲ್ಲಿ ಜಾಸ್ತಿ ಗುರುತಿರುತ್ತೆ. ಆದರೆ ಹಳ್ಳಿಯಲ್ಲಿ ಅಷ್ಟೇನು ಗುರುತಿರಲ್ಲ. ಆದರೂ ನಾವು ಈಗ ಆನ್ಲೈನ್ದಲ್ಲಿ ನಾವು ಆಯಿಲ್ ಕೊಡೋದೇನೆ. ಆನ್ಲೈನಲ್ಲೂ ಮಾರ್ತೀರಾ? ಹಾಂ, ಮಾರ್ತೇವೆ. ಅಂದರೆ ಯಾರು ಫೋನ್ ಹಚ್ಚಿ ಕೇಳ್ತಾರೆ ಆನ್ಲೈನ್ ಡೆಲಿವರಿ ಹಾಕ್ರಿ ಅಂತಂದ್ರು ನಾವು ಹಾಕ್ತೇವೆ. ಈಗ ಮಿನಿಮಮ್ ಅಂತರೂ ನಾವು ಮಂತ್ಲಿ ಡೈಲಿ ಈಗ ಒಂದು 10 kg ನಾವು 1 ಕ್ವಿಂಟಲ್ ಶೇಂಗಾ ಹಾಕಿದ್ರು 40 kg ಎಣ್ಣೆ ಬರುತ್ತೆ. 40 kg ಎಣ್ಣೆ ಬರುತ್ತೆ. ಅದರಲ್ಲಿ ಪರ್ ಲೀಟರ್ 350 ನೀವು ಹಾಕಿದ್ರು ಮಿನಿಮಮ್ 50 ಮಟ ಇದು ಆಗುತ್ತೆ. 50,000. ಹಾಂ, ಇದರಲ್ಲಿ ಎಣ್ಣೆಯಲ್ಲಿ ಒಂದು 20 ರೂಪಾಯಿ 30 ರೂಪಾಯಿ ಸಿಗುತ್ತೆ 1 ಲೀಟರ್ ಎಣ್ಣೆಯಲ್ಲಿ. ಆಮೇಲೆ ಹಿಂಡಿ ಇರುತ್ತಲ್ಲ, ಅದರಲ್ಲಿ ನಮಗೆ ಜಾಸ್ತಿ.
ಅಂದ್ರೆ ಯಾಕಂದ್ರೆ ನೀವು ತಂದಿರೋ ಕಾಸ್ಟೇ ಜಾಸ್ತಿ ಇರುತ್ತೆ ಸ್ವಲ್ಪ ಶೇಂಗಾದ್ದು. ಜಾಸ್ತಿ ಇರೋದು. ಹಂಗಾಗಿ ಎಣ್ಣೆಲಿ 20 ಲೀಟ್ರಿಗೆ ಒಂದು 20-30 ರೂಪಾಯಿ ಅಷ್ಟೇ ಪ್ರಾಫಿಟ್. ಬಾಕಿನೆಲ್ಲ ಏನಿದ್ರು ಹಿಂಡಿಲ್ಲ. ಆನ್ ಎನ್ ಎವರೇಜ್ ಸರ್ ತಿಂಗಳಿಗೆ ಎಷ್ಟು ಮಾಡ್ಬೋದು ಸರ್ ಇನ್ನು? ದಿನದ ಲೆಕ್ಕದಲ್ಲೇ ಅಂದ್ರು ಮಿನಿಮಮ್ ನಂದು ಎಲ್ಲ ತೆಗೆದು ಒಂದ್ 2-3 ಸಾವಿರ ರೂಪಾಯಿ ಉಳುತ್ತೆ. ದಿನ 2-3 ಸಾವಿರ ಆದ್ರೂ ಮಿನಿಮಮ್ ಉಳುತ್ತೆ. ಅದು ಈ ಸಣ್ಣ ಯೂನಿಟ್ ಅಲ್ಲಿ. ಸಣ್ಣ. ಓಕೆ ಸರ್, ಈಗ ಇಷ್ಟು ಸ್ಟಾರ್ ಇಂಡಸ್ಟ್ರಿದು ನೀವು ಹಾಕಿ 1.5 ವರ್ಷ ಮೇಲಾಗಕ್ಕೆ ಬಂತು. ಇಲ್ಲಿವರೆಗೂ ನಿಮ್ಗೆ ಏನಾದ್ರು ತೊಂದರೆ ಅನ್ಸಿದ್ಯಾ ಅಥವಾ ಮಟೀರಿಯಲ್ ಜಂಗ್ ಹಿಡಿಯೋದು? ಏನಿಲ್ಲ, ಸ್ಟಾರ್ಟಿಂಗ್ ನನಗೆ ಅಷ್ಟೇನು ತಿಳಿಲಿಲ್ಲ. ಆದ್ರೆ ಇನ್ನೊಂದೇನು ಹೇಳೋದು, ನೀವು ಶೇಂಗಾ ಹಾಕಿದ ಮ್ಯಾಗ ಹಿಂಡಿ ಯಾವತ್ತು ಇದ್ರೊಳಗೆ ಬಿಡಬಾರ್ದು. ಓಕೆ, ಡೈಲಿ ಕ್ಲೀನ್ ಮಾಡ್ಬೇಕು. ಡೈಲಿ ಮಾಡಬೇಕು. ನಿಮ್ದ ವರ್ಕ್ ಮುಗಿತಲ್ಲ, ಒಳ್ಳೆ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟು ನಾಳೆ ಬೆಳಿಗ್ಗೆ ಮತ್ತೆ ನೀವು ಮರ್ದಿನ ಬಂದು ಅದನ್ನ ಹಾಕ್ಬೇಕು. ಅಂದ್ರೆ ನಿಮ್ದು ಇನ್ಸ್ಟಾಲೇಷನ್ ಮಾಡೋದು, ತೆಗಿಯೋದು, ನಟ್ಟಿಂಗ್ ಏನಿಲ್ಲ. ಇಲ್ಲಿ ಒಂದ್ ನಟ್ ಇದೆ, ಇದನ್ನೊಂದ್ ನಟ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಅವಾಗ ನೀವು ತೊಳೆಯೋದು ಅದನ್ನು ಎಲ್ಲ ಅವರೇ ಹೇಳ್ಕೊ, ಸ್ಟಾರ್ ಇಂಡಸ್ಟ್ರಿದವ್ರೆ ಹೇಳ್ಕೊ. ನನಗೆ ಮೊದಲು ಅದನ್ನ ನಂಗೆ ಹೇಳಿಲ್ಲ ಅವರು. ಆಮೇಲೆ ನಾ ಒಂದಿನ ಶೇಂಗಾ ಹಾಕಿದೆ. ಸೆಕೆಂಡ್ ಡೇ ಕೊಬ್ಬರಿ ಹಾಕಿದೆ, ಸೆಕೆಂಡ್ ಡೇ ಶೇಂಗಾ ಹಾಕಿದೆ. ಆಮೇಲೆ ನನಗೆ ಎಣ್ಣೆ ತೆಗೆದಾದ್ಮ್ಯಾಗ ನಾ ಹಿಂಡಿ ಅಲ್ಲೇ ಬಿಟ್ಟುಬಿಟ್ಟೆ. ಆಮೇಲೆ ಅವ್ರಿಗೆ ಫೋನ್ ಮಾಡಿದ್ನಿ, ಅವ್ರಂದ್ರು ಹಂಗಲ್ಲ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ರಿ, ಆಮೇಲೆ ನಿಮ್ದು ವರ್ಕ್ ಆಗ್ತದೆ. ಅದು ಒಂದೇ ಪ್ರಾಬ್ಲಮ್. ಅದಾದ್ಮ್ಯಾಗ ನಂಗೆ ಇನ್ನೂ ತನಕ ಪ್ರಾಬ್ಲಮ್ ಬಂದಿಲ್ಲ. ಅಂದ್ರೆ ಈಗ ಬರೀ ಸ್ಟಾರ್ ಇಂಡಸ್ಟ್ರೀದವ್ರು ಮಷಿನ್ ಕೊಟ್ಟ ಮೇಲೆ ನಮ್ದು ನಿಮ್ದು ಮುಗೀತು ಅನ್ನಂಗಿಲ್ಲ. ಇಲ್ಲ ಬರ್ತಾರೆ, ಆಮೇಲೆ ಮಂತ್ಲಿ ಒಂದೊಂದು ಕಾಲ್ ಮಾಡ್ತಾರೆ, ಕೇಳ್ತಾರೆ ಏನ್ ಪ್ರಾಬ್ಲಮ್ ಇದೆ, ಏನ್ ನಡ್ತಾ ಇದೆ. ಸರ್, ಇದಕ್ಕೆಲ್ಲ ಅರ್ಥಿಂಗ್ ಎಲ್ಲ ಮಾಡಿದಿರಾ ನೀವು? ಅರ್ಥಿಂಗ್ ಇದೆ, ಪೂರ್ತಿ ಬಿಲ್ಡಿಂಗ್ ಎಲ್ಲ ಅರ್ಥಿಂಗ್ ಕರೆಕ್ಟಾಗಿ ಅರ್ಥಿಂಗ್ ಮಾಡಿದ್ರೆ. ಮಷಿನರೀಸ್ ಇಲ್ಲಿವರೆಗೂ ನಿಮ್ ಜಂಗ್ ಹಿಡ್ದಂಗೆ ಆ ರೀತಿ ಏನು ತೊಂದರೆ ಆಗಿಲ್ಲ? ಏನು ನೀವು ಇದು ಸ್ಟೇನ್ಲೆಸ್ ಸ್ಟೀಲ್ ಒಂದು ಹೊರಗೆ ತೆಗೆದು ತೊಳೆಯೋದೊಂದೇ. ಈಗ ನಾವು ಮನಿಂತ್ರ ಹೊರಗೆ ಹೋಗ್ಬೇಕಂದ್ರೆ ನಾವು ಗಾಡಿ ಹಂಗ ಒಯ್ಯಂಗಿಲ್ಲ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡೇ ಹೋಗ್ತೇವೆ. ಹಾಗೆ ಇದನ್ನು ಕ್ಲೀನ್ ಮಾಡ್ಕೊಂತ ಇರ್ತದೆ, ಅದಕ್ಕೇನು ಪ್ರಾಬ್ಲಮ್ ಆಗಿಲ್ಲ. ಮೇಂಟೆನೆನ್ಸ್ ಏನು ನಿಮ್ಗೆ ಖರ್ಚ ಜಾಸ್ತಿ ಇಲ್ಲ, ಏನಿಲ್ಲ. ಈಸಿಯಾಗಿ ಯೂಸ್ ಮಾಡ್ಬೋದು ಆರಾಮಾಗಿ. ಯಾರು ವುಮೆನ್ಸ್ ಆದ್ರೂ ಬಂದು ಯೂಸ್ ಮಾಡ್ಬೋದು, ಏನಿಲ್ಲ ವರ್ಕ್. ಅಲ್ಲಿ ಬಟನ್ ಹಾಕೋದು, ಇಲ್ಲ ಕಾಳು ಹಾಕೋದು, ಎಣ್ಣೆ ತಾನೇ ಬರ್ತಾ ಇದೆ ಅಷ್ಟೇ. ಸರಿ, ನೀವು ಯಾವ ಬ್ರ್ಯಾಂಡ್ ಹೆಸರಲ್ಲಿ ಮಾಡ್ತಾ ಇದ್ದೀರಾ ಸರ್? ಈಗ ನಂದು ಬಿಯಾನ್ ಆಯಿಲ್ ಅಂತ ಸ್ಟಾರ್ಟ್ ಮಾಡಿದೆ. ಅದು ಮಗನ ಹೆಸರಲ್ಲಿ ಇದೆಯಾ ಹೆಂಗೆ ಸರ್? ನಮ್ಮ ತಮ್ಮನ ಮಗನ ಹೆಸರಲ್ಲಿ ಇದೆ. ತಮ್ಮನ ಮಗನ ಹೆಸರಲ್ಲಿ ನೀವು ಇವಾಗ ಚಾಲು ಮಾಡಿ. ಓಕೆ ಸರ್, ನಮಸ್ಕಾರ. ನಾ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿಯಿಂದ ಮಂಜುನಾಥ್ ಅಶೋಕ್ ಶಿಂದೆ. ನಾವು ಇದರ ಕಟ್ಟಿಗೆ ಗಾನು 3 HP ಮ್ಯಾನುಫ್ಯಾಕ್ಚರರ್. ಇದರ ಒಳಗೆ ನಾವು ಸಿಮೆನ್ಸ್ ಕಂಪನಿ 960 RPM ಮೋಟರ್ ಯೂಸ್ ಮಾಡ್ತಾಯಿದ್ದೆ. ಬಾಯಿಂಫ್ಲಿ ಇಟಾಲಿಯನ್ ಗೇರ್ ಬಾಕ್ಸ್ ಇದರಲ್ಲಿ ಯೂಸ್ ಮಾಡ್ತಾಯಿದ್ವಿ. ಈ ಮಷಿನ್ಸು 3 HP ಮೋಟ್ರ್ ಮೇಲೆ ನಡೀತಾ ಇದೆ. 3 phase ಕನೆಕ್ಷನ್ ಇದೆ. ಎಲ್ಲ 3 phase ಕನೆಕ್ಷನ್ ಇದ್ದಿದ್ದರೆ ನಿಮಗೆ ಏನೂ ಮೋಟ್ರದ ಸಮಸ್ಯೆ ಬರೋದಿಲ್ಲ. ಆಮೇಲೆ ಇದು IS 304 ಸ್ಟೇನ್ಲೆಸ್ ಸ್ಟೀಲ್ ಫುಡ್ ಗ್ರೇಡ್, ಇದು ಮ್ಯಾಗಿನ ಇದನ್ನ ಐತಿ. ಈ ಮೇಲೆ ಒಳಗೆ ಕಟ್ಟಿಗೆ ಇದೆ, ಆಮೇಲೆ ಒಳಗಿಂದ ಇದು ಕಲ್ಲಿಂದು ಇದೆ. ಈ ಮಷಿನ್ನಲ್ಲಿ ನೀವು 1 ತಾಸಿನಲ್ಲಿ 2 ಬ್ಯಾಚ್ ಮಾಡ್ಬೋದು. ಯಾವುದು ಕಾಳು ಇರಲಿ, ಕುಸ್ಬಿ, ಶೇಂಗಾ, ಕೊಬ್ಬರಿ ಇವೆಲ್ಲ ಇತರನಲ್ಲಿ ನೀವು ಎಣ್ಣೆ ತೆಗಿಬೋದು. ಆಮೇಲೆ ಈ ಮಷಿನ್ನಲ್ಲಿ ನೀವು 1 ತಾಸಿನಲ್ಲಿ 2 ಬ್ಯಾಚ್ ಮಾಡೋರಿದ್ದರೆ 1 ಬ್ಯಾಚಿಗೆ 12.5 kg ಅಟ್ ಅ ಟೈಮ್ 1 ಬ್ಯಾಚಿಗೆ ನೀವು ಕ್ರಷಿಂಗ್ ಮಾಡ್ಬೋದು. ನಾವು ಇಲ್ಲೇ ಬೆಳಗಾವಿನಲ್ಲಿ ರಾಮಕೃಷ್ಣ ವಂಟಮೂರಿ ಇವ್ರಿಗೆ ಇದು 1.5 ವರ್ಷ ಆಯ್ತು, 1.5 ವರ್ಷ ಆಯ್ತು ಇದು ಮಷಿನ್ ಕೊಟ್ಟಿದ್ದೀವಿ ರೀ. ನಾವು ಮಷಿನ್ ಕೊಟ್ಟಿದಾಗ ಅವತ್ತಿಂದು ಒಂದು ಸರ್ತಿ ಇವ್ರಿಗೆ ಸರ್ವಿಸ್ ಕೊಟ್ಟಿದ್ದೀವಿ ರೀ. ಆದ ನಂತರ ಇವರಿಗೆ ಏನೂ ಸಮಸ್ಯೆ ಬಂದಿಲ್ಲ. ನಮಗೆ ಆ್ಯಕ್ಚುಲಿ ಇವರ ಸಂಪರ್ಕವನ್ನು ಕೊಟ್ಟವರು ಸ್ಟಾರ್ ಅಸೋಸಿಯೇಟ್ ಇಂಡಸ್ಟ್ರಿ ಅವರಾದಂತಹ ದಿಲೀಪ್ ಕುಮಾರ್ ಸರು. ಅವರಿಂದ ನಿನ್ನೆ ಕಾರ್ಯಕ್ರಮದಲ್ಲಿ ನೀವು ಒಂದು ಸಣ್ಣ ಭಾಗದಲ್ಲಿ ನೋಡಿರ್ತೀರ, ಅವರದ್ದು ವುಡ್ ಪ್ರೆಸ್ ಆಯಿಲ್ ಮಷಿನ್ ಕೂಡ ಇದೆ, ಎಣ್ಣೆ ಮಾಡೋದು ಅಂತ ಅಂದ್ಕೊಂಡು. ಸೊ ಆ ಮಷೀನನ್ನು ತಗೊಂಡವ್ರ ಹತ್ರ ನಮಗೆ ಪರಿಚಯವನ್ನು ಮಾಡಿಸ್ಕೊಟ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ರಾಮಕೃಷ್ಣ ಸರ್ ಅವರು ಈ ವುಡ್ ಪ್ರೆಸ್ ಆಯಿಲ್ ಮಷಿನ್ ಬಗ್ಗೆ, ಒಟ್ಟಾರೆ ಈ ಮಿಲ್ನಲ್ಲಿ ಇವ್ರು ಏನೇನು ಮಾಡ್ತಿದ್ದಾರೆ, ಹೇಗೆ ಇದರ ಆರ್ಥಿಕತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಇಷ್ಟೋ ತನಕ ಮಾಹಿತಿ ಕೊಟ್ಟಂತಹ ರಾಮಕೃಷ್ಣ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್,
ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.